ಯುವಕರು ಹೃದಯಘಾತದಿಂದ ಬಹಳಷ್ಟು ಜನ ಅಸುನೀಗ್ತಾ ಇದ್ದಾರೆ ಅಂತ ಒಂದು ಚರ್ಚೆನಲ್ಲಿ ಬರ್ತಾ ಇದೆ. ಏನಿದಕ್ಕೆ ಕಾರಣ ಅಂತ. ಸೊ ನಮಗೆಲ್ಲ ಗೊತ್ತಿದೆ, ಮೊದಲನೇದಾಗಿ ನಾವು ಈಗ 30 ವರ್ಷ 25 ವರ್ಷ ಇನ್ನು 10ನೇ ಕ್ಲಾಸ್ನಲ್ಲಿ ಇರ್ತಾರೆ, ಎಕ್ಸಾಮಿಗೆ ಬರೆಯಕ್ಕೆ ಹೋಗ್ತಾ ಇರ್ತಾರೆ, ಟೆನ್ಷನ್ನಲ್ಲಿ ಅವರು ಕೂಡ ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ. ನೋಡಿದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಜೀವನ ಶೈಲಿ. ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ನಾವೆಲ್ಲರೂ ಅಳವಡಿಸಬೇಕಾಗಿದೆ. ಅದರಲ್ಲಿ ಬರೋದೇನು ಅಂದರೆ ನಾವು ಸೇವಿಸುವಂತಹ ಆಹಾರ, ಈ ಕರಿದ ಪದಾರ್ಥ ಏನಿರುತ್ತೆ ಅದನ್ನು ಆದಷ್ಟು ಮಿನಿಮಮ್ ಮಾಡಬೇಕು. ಆಮೇಲೆ ಏನು ಎಲ್ಲ ಮಕ್ಕಳಿಗೂ ಇಷ್ಟ ಇರೋದೇನು ಅಂದರೆ ಗೋಬಿ ಮಂಚೂರಿ, ಇವೆಲ್ಲ ಕರಿದಿರೋ ಪದಾರ್ಥಗಳು. ಅದರಿಂದ ಫಾಸ್ಟ್ ಫುಡ್ ಅಂತ ಏನು ಹೇಳ್ತೀವಲ್ಲ, ಮೊದಲನೇದಾಗಿ ಅದನ್ನ ರೆಗ್ಯುಲರ್ ಫುಡ್ ಆಗಿಬಿಡ್ದು ಅದು ಯಾವಾಗಾದ್ರೂ ಒಮ್ಮೆ ಸೇವಿಸುವಂತಹ ರೂಢಿ ಮಾಡ್ಕೋಬೇಕು. ನಾವು ದಿನಚರಿಯಲ್ಲಿ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಫಿಸಿಕಲಿ, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನಾವು ಸ್ಟೂಡೆಂಟ್ಸಿಗೆ ಹೇಳೋದೇನು, ಎಲ್ಲರೂ ಮೊಬೈಲ್ ಇಟ್ಕೊಂಡು ಒಂದು ಕಡೆ ಕುತ್ಕೊಂಡ್ಬಿಡ್ತಾರೆ, ಇಲ್ಲದ್ರೆ ಸ್ಕ್ರೀನು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದು, ಇದು ಜಾಸ್ತಿ ಆಗ್ತಾ ಇದೆ ಹೊರತು ನಾವು ಎಷ್ಟು 2 ತಾಸು 1 ತಾಸು ವ್ಯಾಯಾಮ ಮಾಡಿಬಿಟ್ಟು ಇನ್ನು 6 ತಾಸು ನಾವು ಕುತ್ಕೊಳ್ತೀವಿ ಅಂದರೆ ಅದು ಕೂಡ ಒಳ್ಳೆಯದಲ್ಲ. ನಾವು ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಇರ್ತೀವಿ, ಇಡೀ ದಿನದಲ್ಲಿ ಎಷ್ಟು ನಾವು ಆ್ಯಕ್ಟಿವ್ ಇರೋದ್ರ ಮೇಲೆ ಸಂಪೂರ್ಣ ಡಿಪೆಂಡ್ ಆಗುತ್ತೆ. ಜೊತೆಗೆ ನಮ್ಮ ನಿದ್ದೆ, ಹೌದ್ರಾ? ಸೊ ಫೋನ್ ಇಟ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಯಿತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಅದು 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಅದು ಸಮಯದ ಒಂದು ಮೀರಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಅದರಿಂದ ನಿದ್ದೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ.